ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಎಂಬ ವದಂತಿ. ನನಗೆ ಯಾವುದೇ ಇಡಿ ನೋಟಿಸ್ ಬಂದೇ ಇಲ್ಲ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ನಾವು ನಂಬಿದೀವಿ. ಈಗ ಜೆಡಿಎಸ್ ಶಾಸಕ ಜಿಟಿಡಿ ಕೂಡ ಅದನ್ನೇ ಹೇಳಿದ್ದಾರೆ. ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಯನ್ನ ತಿಳಿಸ್ತೀನಿ. ಎಸ್ ಟಿ ಸೋಮಶೇಖರ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿದ್ದು, ಆಗ ಏನ್ ಮಾಡ್ತಾ ಇದ್ರು, ತಿರುಪತಿ ಲಡ್ಡು ತಿಂತಿದ್ರ ಅಂತ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನತೆಗೆ ಗೊತ್ತಿದೆ ಇದರಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡಗೆ ಮೂಡಾ ಸತ್ಯ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಮೊದಲಿಂದಲೂ ನಾವು ಹೇಳ್ತಾನೆ ಇದೀವಿ. ಈಗ ಜೆಡಿಎಸ್ ಶಾಸಕ ಜಿಟಿಡಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಯನ್ನ ಹೇಳ್ತೀನಿ. ಎಸ್ ಟಿ ಸೋಮಶೇಖರ್ ಕೂಡ ಇದನ್ನೇ ಹೇಳ್ತಾ ಇದ್ರು. ಬೊಮ್ಮಾಯಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿದ್ದು, ಆಗ ಏನ್ ಮಾಡ್ತಾ ಇದ್ರು ಎಲ್ಲರೂ ಕೂಡ, ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಹೇಳಿದ್ರು, ಈ ರೀತಿ ಎಲ್ಲ ಮಾಡಿದ್ರಲ್ಲ ಅಂತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಮಾತನಾಡಿದ್ದಾರೆ. 125 ಸೈಟ್ನಲ್ಲಿ 14 ಸೈಟ್ ಸಿಎಂ ಫ್ಯಾಮಿಲಿಗೆ ಕೊಡಲಾಗಿದೆ. ಈಗ ಆರ್ ಅಶೋಕ್ ಅವರ ಪ್ರಕರಣ ಕೂಡ ಈಚೆ ಬಂದಿದೆ. ಎಷ್ಟು ಜನ ರಾಜೀನಾಮೆ ಕೊಡಬೇಕು ಅಂತ ಜಿಟಿಡಿ ಹೇಳಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮೇಲೆ ನೇರವಾಗಿ ಆರೋಪ ಇದೆ. ಇದು ಯಡಿಯೂರಪ್ಪ ಕಾಲದಲ್ಲಿ ಅವರ ಹೆಸರಿಗೆ ಮಾಡಿಕೊಂಡಿರೋದು. ಮೈಸೂರು ಮೂಡಾದು ತನಿಖೆ ನಡೀತಾ ಇದೆ. ಸತ್ಯಾಂಶ ಆಚೆ ಬರುತ್ತೆ. 2 ಬಾರಿ ಸಿಎಂ ಆಗಿದ್ದಾರೆ. ಅವರನ್ನ ತೆಗೆಯೋದಕ್ಕೆ ಬಿಜೆಪಿ ಹುನ್ನಾರ ಮಾಡ್ತಾ ಇದೆ. ಇನ್ನು 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ ಜಮೀರ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು ಮೈಸೂರಲ್ಲೇ ಗೆದ್ದಿರೋರು ಶಾಸಕರಾಗಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಅವ್ರಿಗೂ ಮೈಸೂರದು ಸತ್ಯನ ಮೂಡಾದು ಸತ್ಯನ ಗೊತ್ತಿದೆ. ಈಗ ನಾವು ಮುಂಚೆಯಿಂದ ಅದೇ ಹೇಳ್ಕೊಂಡು ಬರ್ತಾ ಇದ್ದಿದ್ದು. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ, ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಜಿಟಿ ದೇವೇಗೌಡರನ್ನೇ ಸಿದ್ದರಾಮಯ್ಯದ ಪಾತ್ರ ಇಲ್ಲ, ಏನಕ್ಕೆ ರಾಜೀನಾಮೆ ಕೊಡಬೇಕಂತ ಜಿಟಿ ದೇವೇಗೌಡರನ್ನು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀರಿ. ತಮಗೆಲ್ಲ ಗೊತ್ತಿದ್ದಂಗೆ ಇದು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಪಾತ್ರ ಎಲ್ಲಿದೆ? ಇದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ. ಬಿಜೆಪಿ ಸರ್ಕಾರದಲ್ಲೇ ಸೈಟ್ ಕೊಟ್ಟಿರೋದು ಅವರೇ. ಅವಾಗ ಏನು ಮಾಡ್ತಾ ಇದ್ರು ಇವರು? ತಿರುಪತಿ ಲಡ್ಡು ಕೂತ್ಕೊಂಡು ಕೂತಿದ್ರಾ? ಅವರೇ ತಾನೇ ಕೊಟ್ಟಿರೋದು ಇದು. ಈಗ ಅವ್ರ ಕಾಲದಲ್ಲಿ ಅವರೇ ಕೊಟ್ಟು ಇವತ್ತು ರಾಜೀನಾಮೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತು ಎಲ್ಲ ರಾಜ್ಯಕ್ಕೆ ಜನಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿಲ್ಲ. ಅದಕ್ಕೆ ಹಾಗಾಗಿ ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ ಅಂತ. ಇವತ್ತು ಮಾನ್ಯ ಜಿಟಿ ದೇವೇಗೌಡರು ಹೇಳಿದ್ದಾರೆ, ಬಿಜೆಪಿ ಶಾಸಕರು ಸೋಮಶೇಖರ್ ಅವರು ಹೇಳಿದ್ದಾರೆ. ಮೈಸೂರಲ್ಲೇ ಗೆದ್ದಿರೋರು ಶಾಸಕರಾಗಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಅವ್ರಿಗೂ ಮೈಸೂರದು ಸತ್ಯನ ಮೂಡಾದು ಸತ್ಯನ ಗೊತ್ತಿದೆ.